ಭೋಗದಲ್ಲಿ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ ಹಾಡು ಬೆಳಗೋ ತನಕ ಹಾಡು ಬೆಳಗೋ ತನಕ ಸತ್ತಾಗ ಬರುವರು ತಮ್ಮ ಉಳಿತನಕ ಸತ್ತಾಗ ಬರುವರು ತಮ್ಮ ಉಳಿತನಕ ಹಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಹಕ್ಕೆ ಬಡದಾಗೆ ತಮ್ಮ ಹಕ್ಲೆ ಬಡದಾಗೆ ತಮ್ಮ ಮಾಯಾವೇ ಸಂಸಾರನೇ ಭೋಗದಲ್ಲಿ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ ಹೊರಳಿಗೆ ಮುಚ್ಚೆ ಬೀರೋ ತನಕ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಮುಚ್ಚೆ ಬೀರೋ ತನಕ ನಿನ್ನಾಚೆ ಪ್ರಾಣ ಪಕ್ಷಿ ಆರೋ ತನಕ ನಿನ್ನಾಚೆ ಪ್ರಾಣ ಪಕ್ಷಿ ಆರೋ ತನಕ ಅಲಚಯ್ಯ ಮಾಯದ ಪೊರೆಯ ಜೀವಂತಕ ಅಲಚಯ್ಯ ಮಾಯದ ಪೊರೆಯ ಮುಕುತಿ ಬಂದಾರ ಹಕ್ಕೆ ಬಡದಾಗೆ ತಮ್ಮ ಹಕ್ಕೆ ಬಡದಾಗೆ ತಮ್ಮ ಮಾಯವೇ ಸಂಸಾರನೇ ಭೋಗದಲ್ಲಿ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ ಈ ಭೋಗದಲ್ಲಿ ತಮ್ಮ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಸ್ವಾಮಿ ರಾಜಪ್ಪಾಜಿ ದೊಡ್ಡಂತಾಯಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಚೆನ್ನಾಜಮ್ಮ ಗರಡಿಯಲ್ಲಿ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಸುಬ್ರಹ್ಮಣ್ಯ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ವರಮಹಾಲಕ್ಷ್ಮಿ ಅಮ್ಮನವರ ಪಾದಕ್ಕೆ ಗೋವಿಂದ ಗೋವಿಂದ ದೊಡ್ಡವರ ಪಾದಕ್ಕೆ ಗೋವಿಂದ ಗೋವಿಂದ ಸಿದ್ದಪ್ಪಾಜಿ ಮಂಟೆಯ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಮಲ್ಲಯ್ಯ. ಈ ಒಂದು ಕ್ಷೇತ್ರದಲ್ಲಿ ಮೈಸೂರಿನ ಮಹಾಪವಿತ್ರವಾಗಿರ್ತಕ್ಕಂಥ KN ಪುರ ರಸ್ತೆ ವಿಶ್ವಕರ್ಮ ಕಾಲೋನಿ ಗಾಯತ್ರಿಪುರಂ ಕ್ಯಾತ್ಮಾರ್ನಹಳ್ಳಿಯ ಮುಖ್ಯವಾದ ಜಾಗದಲ್ಲಿ ಮಹಾಪವಿತ್ರನಾಗಿ ಈ ಭಗವಂತ ತಾನು ಅತ್ತಿಯ ವೃಕ್ಷದ ಕೆಳಗಡೆ ಆಲದ ವೃಕ್ಷದ ಕೆಳಗಡೆ ಯಾವ ಎಲ್ಲಾ ವೃಕ್ಷಗಳು ಇರ್ತಕ್ಕಂಥ ತಂಪಾದಂಥ ಈ ಸ್ಥಳದಲ್ಲಿ ಪರಮಾತ್ಮ ತಾನು ನೆಲೆಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗರಣಿಯಲ್ಲಿ ಸಿದ್ದಪ್ಪಾಜಿಯವರ 10ನೇ ವರ್ಷದ ಈ ವಾರ್ಷಿಕೋತ್ಸವ 22ನೇ ವರ್ಷದ ಕಂದಾಯ ಉತ್ಸವದ ಈ ಪುಣ್ಯ ಕಾರ್ಯಕ್ರಮ ನಮ್ಮ ಕುಮಾರ ಗುಡ್ಡಪ್ಪನವರು ರವಿ ಗುಡ್ಡಪ್ಪನವರು ಮತ್ತು ಕ್ಯಾತ್ಮಾರ್ನಹಳ್ಳಿ ಯಜಮಾನರುಗಳು ಮತ್ತು ಗಾಯತ್ರಿಪುರಂ ಎಲ್ಲರ ಯಜಮಾನರುಗಳು ನಿವಾಸಿಗಳು ಭಕ್ತಮಾಶಯರೆಲ್ಲರ ಒಂದು ಜೊತೆಯಲ್ಲಿ ಬೇವನಹಳ್ಳಿ ಪಟ್ಟದ ಅಂದರೆ ಪವಿತ್ರವಾಗಿರ್ತಕ್ಕಂಥ ಮಂಟೇಸ್ವಾಮಿ ಬಸವನ ಮೆರವಣಿಗೆ ಮತ್ತು ಈಗ ನೂತನವಾಗಿ ಈ ಒಂದು ಕ್ಷೇತ್ರದಲ್ಲಿ ಹೊಸದಾಗಿ ಬಸವಣ್ಣನಿಗೆ ಲಿಂಗಧಾರಣೆ ಮಾಡಿ ಇವತ್ತು ಈ ಮಹತ್ತರವಾಗಿರ್ತಕ್ಕಂಥ ಬಸವಣ್ಣನ ಇವತ್ತು ಪವಿತ್ರವಾಗಿರ್ತಕ್ಕಂಥ ಬಸಪ್ಪನಿಗೆ ಪುಣ್ಯವನ್ನು ಕಲ್ಪಿಸುವಂಥ ಈ ಪುಣ್ಯ ದಿವಸ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನಾದ ಸಂಗಮ ತಂಡದವರಿಂದ ನಮ್ಮ ಈ ಪುಣ್ಯ ಕಾಲೋನಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮ ನಿಜವಾಗಿ ನೆಲೆಯಾಗಿದ್ದಾನೆ, ಶಕ್ತಿ ಸ್ವರೂಪನಾಗಿ ಇಲ್ಲಿ ನೆಲೆಯಾಗಿದ್ದಾನೆ. ಯಾವ ಸಣ್ಣದಾಗಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾಗಿ ದೊಡ್ಡ ಕಾರ್ಯಕ್ರಮವಾಗಿ 16,000 ಜನಕ್ಕೆ ಪ್ರಸಾದ ವಿನಿಯೋಗ ನಡೆಯತಕ್ಕಂಥ ಪುಣ್ಯಕ್ಷೇತ್ರವಾಗಿದೆ. ಯಾವುದು? ನಮ್ಮ ಸಿದ್ದಪ್ಪಾಜಿ ಮಂಟೇಸ್ವಾಮಿ ರಾಚಪ್ಪಾಜಿಯವರ ಕ್ಷೇತ್ರ. ಇಂತಹ ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ಯಾವ
ಮಹಾಪವಿತ್ರವಾದಂಥ ಕಪ್ಪಡಿ ಕ್ಷೇತ್ರದಲ್ಲಿ ರಾಜಪಾಜ ಮತ್ತು ಚೆನ್ನಾಜಮ್ಮನವರ ಜಾತ್ರೋತ್ಸವ ನಡೀತಕ್ಕಂಥ ಈ ಪವಿತ್ರವಾದಂಥ ತಿಂಗಳು, ಈ ಶಿವರಾತ್ರಿ ಮತ್ತು ಯುಗಾದಿಯ ಮಧ್ಯದಲ್ಲಿ ಈ ಬಸವಗಳ ಮೆರವಣಿಗೆಯಿಂದ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಧರೆಗೆ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ನಾವೆಲ್ಲರೂ ಕೂಡ ಕೇಳ್ತಾ ಆನಂದಿಸ್ತಾ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇ ಸ್ವಾಮಿಯವರ ಬಾರಕ್ಕೆ ಎಲ್ಲ ಒಂದ್ಸಲ ಜೋರಾಗಿ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ತಿಂಡಿ ಆಗದೆ ಇದ್ದವರು ತಿಂಡಿ ಮಾಡ್ಕೊ ಬನ್ನಿ. ಎಲ್ಲ ಒಂದ್ಸಲ ಜೋರಾಗಿ ಹೋಗಿ ಹೋಗೇ ಮಾತ್ ಮಲ್ಲಯ್ಯ, ರಾಜಪ್ಪಾಜಿಯವರ ಬಾರಕ್ಕೆ, ವರಮಹಾಲಕ್ಷ್ಮಿ ಅಮ್ಮನವರ ಬಾರಕ್ಕೆ, ಸುಬ್ರಹ್ಮಣ್ಯ ಸ್ವಾಮಿ ಬಾರಕ್ಕೆ, ಚೆನ್ನಾಜಮ್ಮ ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇ ಸ್ವಾಮಿ ರಾಜಪ್ಪಾಜಿ ದೊಡ್ಡಮ್ಮ ತಾಯಿಯವರ ಬಾರಕ್ಕೆ, ಹೋಗೇ ಮಾತ್ ಮಲ್ಲಯ್ಯ, ಚಾಮುಂಡೇಶ್ವರಿ ಬಾರಕ್ಕೆ, ಧರೆಗೆ ದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ. ಬನ್ನಿ ಗುರುವೇ ಸಿದ್ದಪ್ಪ ಭಾರಿ ಕೈದಾಯ ತಮ್ಮೆಗಳಲ್ಲೇ, ಸಿದ್ದಪ್ಪಾಜಿಯವರ ಬಾರಕ್ಕೆ. ಗುರುವೇ ಸಿದ್ದಪ್ಪಾಜಿ ಭಾರಿ ಕೈದಾಯ ತಮ್ಮೆಗಳಲ್ಲೇ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕೈದಾಯ ತಮ್ಮೆಗಳಲ್ಲೇ. ಚಂದ್ರ
ಕಲ್ಲೂರೊಡೆಯ ಬನ್ನಿ ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕೈಲಾಯ ಸಮ್ಯಗಳಲ್ಲೇ ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕೈಲಾಯ ಸಮ್ಯಗಳಲ್ಲೇ 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 ಸಿದ್ದಪ್ಪಾಜಿಯವರ ಪಾದಕ್ಕೆ ಮಂಟೇಸ್ವಾಮಿಯವರ ಪಾದಕ್ಕೆ ದೊಡ್ಡಂತಾಯಿಯವರ ಪಾದಕ್ಕೆ ಚನ್ನಾಜಮ್ಮನವರ ಪಾದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪಾದಕ್ಕೆ ವರಮಹಾಲಕ್ಷ್ಮಿ ಅಮ್ಮನವರ ಪಾದಕ್ಕೆ ಈ ಪವಿತ್ರವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಅಮ್ಮನವರ ಪವಿತ್ರ ಕ್ಷೇತ್ರ ಬರವಣಿಗೆ ಶಕ್ತಿಪೀಠ ಅಂತ ಹೆಸರಾದಂತ ಈ ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಕೃಪೆಗೆ ಪರಮಾತ್ಮನ ಕೃಪೆಗೆ ಪಾತ್ರ ಆಗುವಂತ ಸಂದರ್ಭದಲ್ಲಿ ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶಿಖಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ಒಂದು ಕಡೆಯಿಂದ ನಾರದರು ಮತ್ತೊಂದು ಕಡೆಯಿಂದ ನಂದೀಶ್ವರ ಇಬ್ರು ಏಕಕಾಲದಲ್ಲಿ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಈ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದರೂ ಹೊಸ ವಿಚಾರ ತಗೊಂಡ್ಬಂದಿದ್ದಾರೆ ಅಂತ ಅರ್ಥ. ಇದಕ್ಕೆ ನಾರದರು ಮೂಲ ಎಲ್ಲ ಕಾರಣ ಇವರೇ. ಮಾದೇಶ್ವರ, ಬಸವೇಶ್ವರ, ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ಶನೇಶ್ವರನಾದಿಯಾಗಿ ಎಲ್ಲರೂ ಭೂಲೋಕಕ್ಕೆ ಅವತಾರ ತಾಳಬೇಕಾದ್ರೆ ಈ ನಾರದರೇ ಕಾರಣ. ಈ ಕಥಾಭಾಗದಲ್ಲೂ ಕೂಡ ಇವತ್ತು ಅವರೇ ಬರ್ತಾ ಇದ್ದಾರೆ. ಆ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಧ್ಯಾನ ಮಾಡ್ತಾ ಭೂಲೋಕವನ್ನು ಸುತ್ತಾಡಿಕೊಂಡು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಅವರ ಅವತಾರ ಆಗೋದಕ್ಕೂ ಕೂಡ ನಾರದರೇ ಕಾರಣ. ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ. ಗಿರಿಜಾವರ ಅಮರುಗದರ ಸುಂದರ ಶಿವ ಸುಂದರ ಗಿರಿಜಾವರ ಅಮರುಗದರ ಸುಂದರ ಶಿವ ಸುಂದರ ಕೃಪಾಸಾಗರ ಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರ ಪಾರ ಶ್ರೀಕರ ಪಾರ ಪಾರ ಶ್ರೀಕರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಪಶುಪತೇಶ ಪಶುಪತೇಶ ಪರಿಪಾಲಕ ಲೋಕನಾಥ ಶ್ರೀಮಹೇಶ ಪಾಶು ಪರಮಪಾಲಕ ಪಶುಪತೇಶ ಪಶುಪತೇಶ ಪರಿಪಾಲಕ ಲೋಕನಾಥ ಶ್ರೀಮಹೇಶ ಪಾಶು ಪರಮಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಶೂಲನು ಸಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಶೂಲನು ಸಲಧಾರಕ ಜಟಾಜೂಟ
ಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ಸಿತ ನಟವರ ಪಂಡಿತ ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಭೂಲೋಕದಲ್ಲಿ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುತ್ತಿರಬೇಕಾದ್ರೆ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ಪರಮಾತ್ಮನ ಅವತಾರವಾಗಬೇಕು ಅಂದಾಗ ಕೈಲಾಸದ ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ತಡೆದಿದ್ದಾರೆ. ಯಾರು? ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂಥ ದ್ರವಿಡ ಶೃಂಗಿಕೇಶಗಳೆಂಬತಕ್ಕಂಥ ದ್ವಾರಪಾಲಕರು ನಂದೀಶ್ವರನ ಒಳಗಡೆ ಬಿಡದೆ ತಡೆದಿರಬೇಕಾದ್ರೆ ಶಿವನ ಹೇಳ್ತಾನೆ, ಏನದು ಗಲಾಟೆ? ಪರಮೇಶ್ವರ ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೋ ಕೊಟ್ಟು ಕೈಲಾಸಕ್ಕೆ ಭವ್ಯಾಗಿ ಬಂದಿದ್ದಾನೆ. ಲಿಂಗವಿಲ್ಲದ ಅವನನ್ನು ನಾವೆಲ್ಲರೂ ಕೂಡ ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ. ಅವನನ್ನು ತಡೆದ ಅಪಮಾನ ಮಾಡಬಹುದೇ? ಅಲ್ಲಿದ್ದ ಗಣಪತಿ ನಂದೀಶ್ವರ ಹೇಳ್ತಾರೆ, ಪರಮೇಶ್ವರ ಲಿಂಗವಿಲ್ಲದ ಕೈಲಾಸಕ್ಕೆ ಯಾರೂ ಬರಬಾರದು ಅಂತ ನಿನ್ನ ಆಜ್ಞೆ. ಲಿಂಗವಿಲ್ಲದ ಕೈಲಾಸಕ್ಕೆ ಬಂದಂತ ತಡೆದದ್ದು ಅವರದ್ದು ತಪ್ಪೇ. ಇದು ತಪ್ಪು ನಂದೀಶ್ವರನೇ ತಾನೇ? ನಂದೀಶ್ವರ ಲಿಂಗವನ್ನು ಕಳೆದುಕೊಂಡು ಕೈಲಾಸಕ್ಕೆ ಭವಿಯಾಗಿ ಬಂದಿರತಕ್ಕಂಥ ನೀನು ಮತ್ತೆ ಲಿಂಗಾಂಗಿಯಾಗಿ ಬರುವುದಕ್ಕೆ ಮತ್ತೆ ಭೂತಳದಲ್ಲಿ ಅವತಾರವನ್ನು ತಾಳಬೇಕು. ಪರಮೇಶ್ವರ ಭೂಲೋಕದಲ್ಲಿ ನನ್ನ ಜನನೀ ಜನಕರಾವು, ನಾನು ಹುಟ್ಟುವ ಸ್ಥಳವಾವುದು, ಮಾಡುವ ಕರ್ತವ್ಯವಾದರೂ ಏನು ಅಂದಾಗ ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆಯರೆಂಬತಕ್ಕಂಥ ದಂಪತಿಗಳಿರುವರು. ಹಗಲಿರುಳು ನಿನ್ನ ಧ್ಯಾನ ಪೂಜೆ ವೃತಗಳನ್ನು ಮಾಡುತ್ತಿರುವಾಗ ಅವರ ಮಡಿಲಲ್ಲಿ ನೀನು ಅಯೋನಿಜತ್ವದಿಂದ ಹುಟ್ಟಿ ನಿನ್ನ 8 ವರ್ಷ ಬಾಲಲೀಲೆಗಳನ್ನು ಅಲ್ಲಿ ಕಳೆದು ಬಸವ ಎಂಬತಕ್ಕಂಥ ವಿಧಾನದಿಂದ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಳಗಳನ್ನು ಜಗತ್ತಿಗೆಲ್ಲ ಸಾರುತ್ತಾ ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಬಾ. ಕೂಡಲು ಸಂಗಮನಾಗಿ ಸಂಗಮೇಶ್ವರನಾಗಿ ಅಲ್ಲಮ ಪ್ರಭುವಾಗಿ ಬಂದು ನಾನು ನಿನಗೆ ದರ್ಶನವನ್ನು ಕೊಡ್ತೇನೆ ಎಂದಾಗ, ಇದಲ್ಲದೆ ಈ ಕೈಲಾಸದಲ್ಲಿರ್ತಕ್ಕಂಥ ಅನೇಕ ಜನ ಶರಣರು ನಿನ್ನ ಭೂಲೋಕಕ್ಕೆ ನಿನ್ನ ಭಕ್ತಿಯನ್ನು ಶಿಖರಕ್ಕೇರಿಸುವುದಕ್ಕೆ ಬರ್ತಾರೆ. ಈಗ ತಾನೇ ನಿನ್ನನ್ನು ತಡೆದ್ರಲ್ಲ ಈ ಕೈಲಾಸದ ಬಾಗಿಲಲ್ಲಿ ಈ ದ್ರವಿಡ ಶೃಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು ಭೂಲೋಕದಲ್ಲಿ ಕಲ್ಯಾಣ ಪಟ್ಟಣ ಎಂಬತಕ್ಕಂಥ ಸಾಮ್ರಾಜ್ಯದಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ರಾಜಾಮಂತ್ರಿಗಳಾಗಿ ಹುಟ್ಟುತ್ತಾರೆ. ಇಷ್ಟಕ್ಕೆಲ್ಲ ಕಾರಣಕರ್ತರಾದಂಥ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದಲ್ಲದೆ ನನ್ನ ಕುಮಾರನಾದ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಇದಲ್ಲದೆ ಈ ಕೈಲಾಸದಲ್ಲಿರ್ತಕ್ಕಂಥ ಲಕ್ಷದ ಮೇಲೆ 96,000 ಶಿವಗಣಗಳು, 777 ಅಮರಗಣಗಳು ಭೂಲೋಕದಲ್ಲಿ ನಿನ್ನ ಭಕ್ತಿಯನ್ನು ಶಿಖರಕ್ಕೇರಿಸುವುದಕ್ಕೆ ಬರ್ತಾರೆ. ಹೋಗಿ ಬಾನಂದೀಶ್ವರ ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರನೆಂಬ ಕೀರ್ತಿಗೆ ಪಾತ್ರನಾಗಿ ಬಾ ಅಂತ ಶಿವನ ಭಯವನ್ನೆತ್ತುತ್ತಿರುವ ಸಂದರ್ಭದಲ್ಲಿ ಇನ್ನೇನು ನಂದೀಶ್ವರ ಭೂಲೋಕಕ್ಕೆ ಹೊರಡಬೇಕು ಅನ್ನುವಾಗ ಶಿವನು ಕೂಗಿ ಹೇಳ್ತಾನೆ, ನಿಲ್ಲು ನಂದೀಶ್ವರ. ಭೂಲೋಕದಲ್ಲಿ ಬಸವನಾಗಿ ಹುಟ್ಟಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹ ನಿಕ್ಕುವ ನಿನ್ನ ಮನಸ್ಸಿನಲ್ಲಿ ಏನಾದರೂ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನು ಬರಲ್ಲ, ವೈಕುಂಠವಾಸನಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯನಾಗಿರ್ತಕ್ಕಂಥ ಧರತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಬರ್ತಾರೆ. ಆ ಧರತಂದ ಧರ್ಮಗುರು ಪರಂಜ್ಯೋತಿಯರು ಓಂಕಾರದಿಂದ ಹುಟ್ಟಿ ಓಂಕಾರ ನಾಮದಿಂದ ಪ್ರಜ್ವಲಿಸಿ ಭೂಲೋಕಕ್ಕೆ ಅವತರಿಸಿ ಬರ್ತಾರೆ. ಎಚ್ಚರಿಕೆ ನಂದೀಶ್ವರ, ಎಚ್ಚರಿಕೆ ಅಂತ ಈ ಮಾತನ್ನು ಹೇಳಿದಾಗ ಕೈಲಾಸದಲ್ಲಿ ಢಮರುಗ ಕೊಂಬಲಾದ ತಮಟೆಗಳು ಢಮಢಮನೆ ಮೊಳಗ್ತಾ ಇದೆ. ಕೈಲಾಸದಲ್ಲಿ ಶಿವನಾಶೀರ್ವಾದ ಮಾಡೋದಕ್ಕೂ ಭೂಲೋಕದಲ್ಲಿ ಗಂಡ ಹೆಂಡತಿಯರಿಬ್ಬರು ಕೂಡ ಮಾದರಸ ಮಾದಲಾಂಬಿಕೆಯರು ಪೂಜೆ ಮಾಡುತ್ತಿದ್ದ ಸಂದರ್ಭಕ್ಕೆ ಬಸವಣ್ಣ ತಾನು ಇವರ ಮಡಿಲಲ್ಲಿ ಹುಟ್ಟಿ ಬಸವ ಎಂಬತಕ್ಕಂಥ ಹೆಸರನ್ನು ಜಾತವೇದ ಮುನಿಗಳಿಂದ ನಾಮಕರಣ ಮಾಡಿಸಿ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ 8ನೇ ವರ್ಷಕ್ಕೆ ಉಪನಯನ ಜನಿವಾರವನ್ನು ತಿರಸ್ಕಾರ ಮಾಡಿದಂತ ಬಸವ ತಾನು ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ತದನಂತರ ಪ್ರಾಪ್ತ ವಯಸ್ಸಿಗೆ ಬರುತ್ತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯ, ಅಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ರಾಜಾಮಂತ್ರಿಗಳಿರುವಂತಹ ಸಂದರ್ಭಕ್ಕೆ ಬಸವಣ್ಣನವರ ಕಥೆಯಲ್ಲಿ ವಿಸ್ತಾರವಾಗಿ ಬರುತ್ತೆ. ಈಗ ಮಂಟೇಸ್ವಾಮಿಯವರ ಕಥೆಗೆ ಬರಬೇಕಾದ್ರಿಂದ ಇದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ.
ಆ ಪವಿತ್ರವಾದ ಕೂಡಲ ಸಂಗಮದಲ್ಲಿ ವಿದ್ಯೆಯನ್ನು ಕಲಿತು ಯಾವ ಮಂಗಳವಾಡ ಅಂದರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದ ಕಡೆ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ, ಸಿದ್ಧರಸರ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳೋ ನೆಪದಲ್ಲಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಆ ಕೈಲಾಸದಿಂದ ಬಂದಂತ ಅವರಿಗೆಲ್ಲರಿಗೂ ಕೂಡ ಭಯವನ್ನಿತ್ತು. ಮಹಾನುಭಾವರಾಗಿರ್ತಕ್ಕಂಥ ಕೈಲಾಸವೇ ಭೂಲೋಕಕ್ಕೆ ಇಳಿದಿರ್ತಕ್ಕಂಥ ಕಲ್ಯಾಣ ಪಟ್ಟಣಕ್ಕೆ ಬಂದು ಬಸವಣ್ಣನವರ ಮಹಾಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸ್ಥಳವನ್ನು ಭೂಕೈಲಾಸವನ್ನಾಗಿ ಮಾಡ್ತಾರೆ. ಹೀಗಿರುವ ಸಂದರ್ಭದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ಮಹಾಮನೆ ಮಠವನ್ನು ಮಾಡಿರ್ತಕ್ಕಂಥ ಬಸವಣ್ಣನವರನ್ನು ಪರೀಕ್ಷೆ ಮಾಡುವುದಕ್ಕೆ ಒಂದು ದಿನ ಗಂಗಾಂಬಿಕೆಯವರ ಕನಸಿನಲ್ಲಿ ದರೆತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗ್ತಾರೆ. ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣನನ್ನು ಪರೀಕ್ಷೆ ಮಾಡುವುದಕ್ಕೆ 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದೊಳಗಡೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಇಷ್ಟು ಜನರ ಮಧ್ಯದಲ್ಲಿ ಹಾನಿನ ಬಸವಣ್ಣನನ್ನು ಹೇಗೆ ಪತ್ತೆ ಹಚ್ಚುವನು? ಜೈ ಶಿವಶಂಕರ, ಶಿವೋಹಂ ಶಿವೋಹಂ. ಪಟ್ಟಣ ಕಂಡು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಅಯ್ಯಯ್ಯೋ, ದರತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಬರ್ತಾ ಇದ್ದಾರಂತಲ್ಲ ಪರೀಕ್ಷೆ ಮಾಡುವುದಕ್ಕೆ. ಈಗ ನಾನು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಪತ್ತೆ ಹಚ್ಚೋದು ಅಂತ ತನ್ನ ಪತಿಗೆ ಹೇಳ್ತಾಳೆ ಬಸವಣ್ಣನವರು. ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನುಳಿಯ ಚಂದಯ್ಯ ಐದಕ್ಕಿ ಮಾರಯ್ಯ ಎಲ್ಲಾ ಶರಣರ ಜೊತೆಗೂಡಿ ನೋಡಿ. ಆ ಶರಣರ ಒಂದು ವೈಭೋಗವಾಗಿರ್ತಕ್ಕಂಥ ಕಲ್ಯಾಣ ಪಟ್ಟಣ ಕಲ್ಯಾಣಮಯವಾಗಿರುವಂತಹ ಸಂದರ್ಭದಲ್ಲಿ ಆ ಶರಣರ ಒಂದು ಸಮೂಹ ಹೇಗೆ ಸೇರಿತ್ತು ಅಂದ್ರೆ, ಮಾದಿಗರ ಹರಳೆಯ, ಹೌದಪ್ಪ, ಮಾದಿಗರ ಹರಳೆಯ ಕುಂಬಾರ ಗುಂಡಯ್ಯ ಅಂಬಿಗರ ಚೌಡಯ್ಯ ನೊಲಿಯ ಚಂದಯ್ಯ ಆಯ್ದಕ್ಕೆ ಮಾರಯ್ಯ ಇವರಲ್ಲವೇ ಘನ ಶರಣರು, ಇವರಲ್ಲವೇ ನಿಜ ಶರಣರು. ಗುರುವೇ ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು. ಒಕ್ಕಲು ಮುಲುಮಪ್ಪನ ಮನೆಯ, ಒಕ್ಕಲು ಮುಲುಮಪ್ಪನ ಮನೆಯ, ಒಕ್ಕಲು ಕನವ ಕಂಡು, ಒಕ್ಕಲು ಮುಲುಮಪ್ಪನ ಮನೆಯ, ಒಕ್ಕಲು ಕನವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈಕೋ ಕೈಕೋ ಎಂದು ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು. ಕುಂಬರ ಬಲಗಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ, ಕುಂಬರ ಬಲಗಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ, ಕುಂಬರ ಬಲಗಣ್ಣನ ಮನೆಯ ಗುರುವೇ ಶಿವನೇ ನೀನಾಟವಲ್ಲವರ್ಯಾರು. ಮಡಿವಾಳ ಜಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ ಜಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ ಜಯನ ಮನೆಯ
ಗುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು ಗುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು ಗುರುಬರ ಬೀರಪ್ಪನ ಮನೆಯ ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಗುರುವೇ ನಾಟವಲ್ಲವರು ಯಾರು ಶಿವನೇ ನಾಟವಲ್ಲವರು ಯಾರು ಒಲೆಯನ ಮನೆಯ ತಮಟೆ ನಾದವ ಕೇಳಿ ಒಲೆಯನ ಮನೆಯನ ಮನೆಯ ತಮಟೆ ನಾದವ ಕೇಳಿ ಒಲೆಯನ ಮನೆಯನ ಮನೆಯ ಒಲೆಯನ ಮನೆಯನ ಮನೆಯ ತಮಟೆ ನಾದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಗುರುವೇ ನಾಟವಲ್ಲವರು ಯಾರು ಶಿವನೇ ನಾಟವಲ್ಲವರು ಯಾರು ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಗುರುವೇ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ಗವನ್ನು ಕುಡಿದ ಗುರುವೇ ನಾಟವಲ್ಲವರು ಯಾರು ಶಿವನೇ ನಾಟವಲ್ಲವರು ಯಾರು ಗುರುವೇ ನಾಟವಲ್ಲವರು ಯಾರು ಶಿವನೇ ನಾಟವಲ್ಲ ಹರನೇ ನಾಟವಲ್ಲ ಗುರುವೇ ನಾಟವಲ್ಲವರು ಯಾರು ಗುರುವೇ ನಾಟವಲ್ಲವರು ಬಸವಣ್ಣನವರ ಲಕ್ಷದ ಮೇಲೆ 96,000 ಶಿವಗಣಗಳಲ್ಲಿ ನಿತ್ಯದಾಸೋಹವನಿಕ್ಕುವಂತಹ ಮಹಾಮನೆ ಮಠದಲ್ಲಿ ಪರಂಜ್ಯೋತಿಯವರು ವೇಷ ಮರೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗಿ ಎಲ್ಲ ಶರಣರ ಜೊತೆಗೂಡಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಮಹಾಮನೆ ಮಠದ ಪೂರ್ವ ಬಾಗಿಲಿಗೆ ಕಲ್ಲುಕೋಳಿ ಇಡಿಸ್ಬಿಡೋಣ, ಪಡುವಣ್ಣನ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸ್ಬಿಡೋಣ. ಕಲ್ಲುಕೋಳಿ ಎದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ ಎರಡು ಗುರುತು ಮಾಡಿಬಿಟ್ರು. ಕಲ್ಲುಕೋಳಿ ಕೂಗಬೇಕು, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಬಾರಿಸಬೇಕು. ಕಲ್ಯಾಣ ಪಟ್ಟಣ 7 ಮೈಲು ದೂರವಿರುವಂತೆ ದಿಗ್ಗನೆ ಪ್ರತ್ಯಕ್ಷನಾಗಿದ್ದಾರೆ ದರೆತಂದ ಧರ್ಮಗುರು ಪರಂಜ್ಯೋತಿಯವರು ಓಂಕಾರ ಸ್ವರೂಪನಾಗಿ, ಓಂಕಾರದಿಂದ ಉದ್ಭವನಾಗಿರ್ತಕ್ಕಂತಹ ಪರಮಾತ್ಮ ಪ್ರತ್ಯಕ್ಷನಾಗಿ. ಬಸವಣ್ಣ, ಈ ಕಲ್ಯಾಣ ಪಟ್ಟಣದೊಳಗಡೆ ಕಂಡಾಯ ಹೊತ್ತು ನಾನು ಬೀದಿ ಒಳಗೆ ಬಂದ್ರೆ ಹಾಡು ಮಕ್ಕಳಿಂದ ಅಲುಗಾಡದ ಮುದುಕರ ತನಕ ಎಲ್ಲರೂ ನಾನೇ ಪರಂಜ್ಯೋತಿ ಅಂತ ಪತ್ತೆ ಹಚ್ಚುವರು. ನನ್ನ ವೇಷವನ್ನು ನೋಡು ಈಗ ಅಂದದ್ದೇ ಝಾಯಿ ಶಿವಶಂಕರ. ಕಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ಬೆತ್ತ ಮಾಯವಾಯಿತು. ಪರಂಜ್ಯೋತಿಯವರು ವೇಷ ಹೇಗಾಯಿತು ಗೊತ್ತ? ಕುರ್ಚಲು ಗಡ್ಡ, ತಲೆಯಲ್ಲೆಲ್ಲ ಕಜ್ಜಿ ಗಾಯ, ಕೊಳಕಾದ ಬಟ್ಟೆ, ಬಟ್ಟೆ ಮೇಲೆ ಹರಿದಾಡುತ್ತಿರುವ ಏನು ಕೂರುಗಳು, ಎಡೆ ಹೆಗಲ ಮೇಲೆ ಹೆಂಡದ ಮಡಿಕೆ, ಬಲ ಹೆಗಲ ಮೇಲೆ ಎಮ್ಮೆ ಚಕಳ, ಬೀದಿ ಒಳಗೆಲ್ಲ ಕೆಟ್ಟ ವಾಸನೆಯಿಂದ ಬರ್ತಕ್ಕಂಥ ವ್ಯಕ್ತಿಯಾಗಿ ಮುರುಕಲು ಊರುಗೋಲಿಡ್ಕೊಂಡು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯದಾಸೋಹವನಿಕ್ಕುವಂತ ಮಹಾಮನೆ ಮಠವನ್ನ
ನಡೆಸ್ತಾ ಇರುವ ಬಸವಣ್ಣನವರು ಇಲ್ಲೂ ಕೂಡ ಮಹಾಮನೆ ಮಠ ಅಂದ್ರೆ ಈಗ ತಾನೇ ಪ್ರಸಾದ ವಿನಿಯೋಗ ಪ್ರಾರಂಭವಾಗ್ತಾ ಇದೆ. ಆ ಪ್ರಸಾದ ವಿನಿಯೋಗ ಪ್ರಾರಂಭವಾಗ್ತಾ ಇದೆ. ಪ್ರಸಾದ ವಿನಿಯೋಗ ಸಿದ್ಧವಾಗಿದೆ. ದಯಮಾಡಿ ತಾವೆಲ್ಲರೂ ಕೂಡ ಈ 12:30 ಇನ್ನು 10-20 ನಿಮಿಷಗಳಲ್ಲಿ ಭಗವಂತನ ಅನ್ನದಾನ ಪ್ರಾರಂಭವಾಗುತ್ತೆ. ಈ ಕ್ಷೇತ್ರದಲ್ಲಿ KN ಪುರ ಅಂದರೆ ಕ್ಯಾತ್ಮಾರ್ನಹಳ್ಳಿ, ವಿಶ್ವಕರ್ಮ ಕಾಲೋನಿ, ಗಾಯತ್ರಿಪುರ 3 ಬಡಾವಣೆಗಳ ಸೇರುವಂಥ ಈ ಪವಿತ್ರವಾದಂಥ ಈ ಭಗವಂತನ ವಿಶಾಲವಾದ ವೃಕ್ಷದ ಕೆಳಗಡೆ ಪರಮಾತ್ಮ ತಾನು ಇಲ್ಲಿ ನೆಲೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಅನುಗ್ರಹಿಸಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಯಾವ ಬೇವನಹಳ್ಳಿ ಮಂಟೇಸ್ವಾಮಿ ಬಸವನ ಅಧ್ಯಕ್ಷತೆಯಲ್ಲಿ ಈಗ ತಾನೇ ನೂತನವಾಗಿ ಬಸಪ್ಪನಿಗೆ ಲಿಂಗಧಾರಣೆ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಬಸವೇಶ್ವರ ಈಗ ತಾನೇ ಪಾದಾರ್ಪಣೆ ಮಾಡಿದನೇ ಈ ಒಂದು ಸ್ಥಳದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭಗವಂತನ ಪ್ರಸಾದ ವಿನಿಯೋಗ ನಡೀತಿರುವ ಸಂದರ್ಭದಲ್ಲಿ ಪರಂಜ್ಯೋತಿಯವರು ಬೀದಿ ಒಳಗಡೆ ಬರ್ತಾ ಇದ್ದಾರೆ. ಮಾಯಾ ಕೋಲಘಲ ಈ ಜಗ, ಮಾಯಾ ಕೋಲಘಲ ಈ ಮಾಯಾ ಮಾಯಾ ಏನಪ್ಪ ಅಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಹೋಗ್ಬೇಕಪ್ಪ? ನೀವ್ ಹೇಳಪ್ಪ. ಮುಂದೆ ಹೋಗಿ ಬಳಗಡೆ ಹೋಗಿ ಸ್ವಾಮಿ. ಕರ್ಕೊಂಡು ತೋರ್ಸಪ್ಪ. ಆಗಲ್ಲ ಕಣಯ್ಯ, ವಯಸ್ಸಾದವ್ರ ಜೊತೆ ಮಾತಾಡೋ ಮಾತೇನಪ್ಪ ಇದು? ವಯಸ್ಸಾದ ಮನೆ ಇರ್ಬೇಕು ಕಣಯ್ಯ, ಬೀದಿ ಬೀದಿಯಾಗಿ ಸುತ್ತಬೇಕು ಅಂತ. ನಿನ್ ವಯಸ್ಸಾಗಲ್ವೇನಯ್ಯ? ನಾವು ವಯಸ್ಸಾದ್ಮೇಲೆ ಮನೆ ಬಿಟ್ಟು ಈಚೆಗೆ ಬರಲ್ಲ. ಓಹೋ, ಏನಪ್ಪ ಈ ಬಸವಣ್ಣವ್ರ ಮಠ ಎಲ್ಲಿ ಬರ್ತದಪ್ಪ? ನೋಡ ಪುಣ್ಯಾತ್ಮರು ಆ ಬೀದಿ ಒಳಗಡೆ ಕೇಳ್ಕೊ ಬರ್ತಿರ್ಬೇಕಾದ್ರೆ ಅವತ್ತು ಮಠ ಮಧ್ಯಾಹ್ನದ ಊಟದ ವೇಳೆ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಒಳಕ್ ಬಿಡ್ತಾವನೆ. ಏನಪ್ಪ ಲಿಂಗ ಇದೆಯೇನಪ್ಪ? ಲಿಂಗ ಇದೆಯೇನಪ್ಪ? ಲಿಂಗ ಇದೆಯಾ? ಇದೆ ಸ್ವಾಮಿ. ಮಾಮೂಲು ಗಿಮೂಲು ತೋರಿಸ್ಬಿಟ್ಟು ಒಳಕ್ ಹೋಗ್ಬೇಕು. ಇದೆ ಸ್ವಾಮಿ. ಎಲ್ಲವನ್ನ ಲಿಂಗ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತಿರ್ಬೇಕಾದ್ರೆ ಪರಂಜ್ಯೋತಿ ಅವ್ರು ಬಂದ್ರಲ್ಲ, ಓ ಏನಯ್ಯ ಕೆಟ್ಟ ವಾಸನೆ, ಯಾರೇ ನೀನು ಹೋಗ ಆ ಕಡೆ. ಏನಪ್ಪ ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಊಟಕ್ಕೆ ಹಾಕೋ ಮಠ ಇದೆ ತಾನೆ, ಊಟಕ್ಕೆ ಹಾಕೋ ಮಠ ಇದೆ ಕಣಪ್ಪ. ಆದ್ರೆ ಇಲ್ಲಿಗೆ ಯಾಕೆ ನೀನು ಬಂದೆ? ಅದೇ ಕಡೆ ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ತಗೋಣ ಅಂತ ಬಂದಿದ್ದೀನಿ. ಹೌದಾ? ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದ್ದೋ ಒಳಕ್ ಬರ್ತಂತೆ ಒಳಗಡೆ. ಹೋಗೆ ಆ ಕಡೆ. ಯಾಕಪ್ಪ ಕಡೆ ಪಂಕ್ತಿಲಿ ಊಟ ಮಾಡ್ಕೊಂಡು ಹೊಟ್ಟೈತೀನಿ ಎಂದಲ್ಲ. ಇಲ್ಲಿ ಒಳಗಡೆ ಬಿಡ್ಬೇಕಾದ್ರೆ ಲಿಂಗ ತೋರಿಸ್ಬೇಕು. ಏನಪ್ಪ ಲಿಂಗ ತೋರಿಸ್ತು ಒಳಗಡೆ ಬಿಡ್ತೀಯಾ? ನೀನ್ ಲಿಂಗ ತೋರಿಸ್ತೀಯಾ? ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದೆಯೋ ಲಿಂಗ ತೋರಿಸ್ತಾನಂತೆ. ಲಿಂಗ ಆ ಹೆಗಲ ಮೇಲೆ ಇರೋದೇನೆ ಯಾವುದು? ಇದು ಎಂಡದ ಮಡಿಕೆ. ಈ ಹೆಗಲ ಮೇಲೆ ಇರೋದು ಆಸ್ಕಣಕ್ಕೆ ಎಮ್ಮೆ ಚಕ್ರ. ಆ ಮೈ ಮೇಲೆಲ್ಲ ಅರಿತಿರೋದೇನಯ್ಯ? ಇದು ಕೂರ. ಅಯ್ಯೋ ಪುಣ್ಯಾತ್ಮನ, ಇಲ್ಲೇ ಕೂರಕ್ಕೆ ಹೋಗ್ತಾವನಲ್ಲ, ಹೋಗ ಆ ಕಡೆ. ಯಾಕಯ್ಯ ಲಿಂಗ ತೋರಿಸ್ತಾರೆ ಒಳಗಡೆ ಬಿಡ್ತೀನಿ ಎಂದೆಲ್ಲ ನೋಡುವಂತ ಚೆಳ್ಳುಗುರಿನಿಂದ ಎದೆಯನ್ನ ಪರಪರನೆ ಬಗೆದು, ತನ್ನ ಚೆಳ್ಳುಗುರಿನಿಂದ ಎದೆಯನ್ನೇ ಪರಪರನೆ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಿರ್ಬೇಕಾದ್ರಿ ಇದನ್ನು ನೋಡಿದ ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದೋದ. ಎದೆನೇ ಬಗ್ದು ಲಿಂಗ ತೋರಿಸ್ಬಿಟ್ರಲ್ಲ ಅಂತ ಪರಂಜ್ಯೋತಿಯವರು ನನಗೆ ಅಭಯ ಕೊಟ್ರಲ್ಲ, ಪುನಃ ಮೇಲಕ್ಕೆದ್ದ. ನೀನು ಲಿಂಗ ತೋರಿಸು ಅಂದ್ರೆ ಎದೆನೇ ಬಗ್ದು ಲಿಂಗನ ತೋರಿಸ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟಲ್ಲ. ನಿನ್ನ ಒಳಗಡೆ ಬಿಟ್ಬಿಟ್ರೆ ಮಠನೇ ಒಟ್ಟಿಸ್ಬಿಡ್ತೀಯ. ಬಿಡಲ್ಲ ಕಣೆ, ಏನಾದ್ರೂ ಒಳಗಡೆ ಬಿಡಲ್ಲ ಕಣಯ್ಯ. ಅಯ್ಯೋ ಪುಣ್ಯಾತ್ಮ, ಲಿಂಗ ತೋರಿಸ್ರು ಒಳಗಡೆ ಬಿಡಲ್ಲ ಅಂತೀಯಲ್ಲ, ಹೋಗಯ್ಯ. ಅಲ್ಲಿ ಹೋಗಿ ಬಸವಣ್ಣನಿಗೆ ಹೇಳು, ನೀನು ಕೇಳ್ಕೊಂಡು ಯಾರೋ ಮುಖ್ಯವಾಗಿರೋರು ಬಂದವ್ರೆ ಅಂತ. ನಿಲ್ಸ್ಬಿಟ್ಟು ಬನ್ನಿ ಒಂದು ಗಳಗ ತಗ ಆಪ್ ಮಾಡ್ಬಿಟ್ಟು ಪ್ರಸಾದ ಗಿಸಾದ ಮಾಡ್ಕೊ ಹೋಗ್ರಿ. ದಿನ ಇದ್ದಿದ್ದೆ ಅದು ಯಾರಿಂದ ಅದು ಬಸ್ ನಿಲ್ಸ್ಬಿಟ್ಟು ಬನ್ನಿ. ಇಲ್ಲೇನಾಗಿದೆ, ಆ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕತೆ ಎಲ್ಲರೂ ಕೂಡ ಕೇಳ್ತಾ ಇರೋ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಲ್ಲ, ಇಲ್ಲೇನಾಗಿದೆ, ಒಳಗಡೆ ಬಿಡಲ್ಲ ಕಣೆ ಅಂದಾಗ ಹೋಗಿ ಬಸವಣ್ಣನಿಗೆ ಹೇಳು, ನಿನ್ ಕೇಳ್ಕೊಂಡು ಯಾರೋ ಮುಖ್ಯವಾಗಿ ಅವ್ರು ಬಂದವ್ರೆ ಅಂತ. ಅವನೇ ಬಂದವ್ರನ್ನ ಪಾದ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಅಂದಾಗ ಇನ್ನು ಇಷ್ಟೊತ್ತವರೆಗೂ ಮಾತಾಡಿಸ್ತಾ ಇದ್ದಿಲ್ಲ, ಅದೇ ನನ್ನ ದೊಡ್ಡ ತಪ್ಪು ಅಂತ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದ ಒಳಗಡೆ ಬಿಡ್ಬೇಕು. ಬಸವಣ್ಣವ್ರು ಬರ್ಬೇಕಾ, ಪ್ರಸಾದ ಇರ್ಬೇಕಾ ಅಂತ ಗುದ್ದಿದ ಕೂಡಲ ಅಮ್ಮ ಅಂತ ಪರಂಜ್ಯೋತಿಯವರು ಕೆಳಗಡೆ ಬಿದ್ದರಲ್ಲ. ಈ ಗುದ್ದಿದ ಗುದ್ದು ಒಳಗಡೆ ಬಸವಣ್ಣವರು ನೈವೇದ್ಯ ಮಾಡ್ತಿದ್ರಲ್ಲ ಪ್ರಸಾದದ ವೇಳೆಯಲ್ಲಿ, ಅವ್ರ ಎಕ್ಕತ್ತಿಗೆ ಬಿತ್ತು. ಗಂಗಾಂಬಿಕಾ ಯಾರೋ ಬಲವಾಗಿ 3 ಸಾರಿ ಗುದ್ದದಾಗಾಯ್ತು. ಇಲ್ಲಿ ಯಾರು ಇಲ್ವಲ್ಲ ಅಂದ್ರೆ, ಇಲ್ಲ ಏನು ಅಪಶಕನದ ಛಾಯೆ ಬಾಯಿಲಿ ಹುಡ್ಕೋಣ ಅಂತ ಹುಡ್ಕಾಡ್ಕೊ ಬರ್ತಿರ್ಬೇಕಾದ್ರೆ ಕಟ್ಟಿಗೆ ಸಂಗಣ್ಣವರೇ, ಇವತ್ತು ಯಾರಾದ್ರೂ ಹೊಸಬ್ರು ಬಂದದ್ದು ನೋಡಿದ್ರ? ಯಾರೋ ಹೊಸಬ್ರು ಬಂದಾಗ ಆಗ್ಲಿಲ್ವಲ್ಲ ಅದೇ ಮುಖಗಳು. ಒಬ್ಬ ಭಿಕ್ಷದವನು ಬಂದಿದ್ದ. ಅದೇನು ಕೊಬ್ಬು ಅಂತೀರ ಅವನಿಗೆ?
ಲಿಂಗ ತೋರಿಸಿ ಒಳಗಡೆ ಬಿಡುವಂಥದಕ್ಕೆ ಲಿಂಗನ ಎದೆ ಬಗ್ದು ತೋರಿಸ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟ, ಒಂದು ಮಾಟ ಮಂತ್ರ ಮಾಡ್ಬಿಟ್ಟ. ಕೊನೆಯಲ್ಲಿ ನನಗೊಂದು ಪಿತ್ತೇನ ಎತ್ಗೇರೋ ಮಾತಾಡ್ದ. ನಾ ಬಂದಿದ್ರು ಬಸವಣ್ಣ ಅಲ್ಲೇ ಕೂತವನೇ, ಹೋಗಿ ಹೇಳು ಅವನಿಗೆ, ಅವನೇ ಬಂದು ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂದ. ಪಿತ್ತೇನ ಎತ್ಗೇರಿತಲ್ಲ ಎಕ್ಕತ್ತನೆ ಬಗ್ಗಿಸ್ಕೊಂಡು 3 ಗುದ್ದದೆ ನೋಡಿ, ಇತ್ತಾಗ ಬರಬಾರ್ದು ಹಂಗೆ ಗುದ್ದು ಕಳಿಸಿವ್ನು. ಆಹಾ, ನೀನು ಗುದ್ದದ್ದು ಅವನಿಗಲ್ಲ ಕಣಪ್ಪ. ಇಲ್ಲಿ ನೋಡುವಂತ ಬಸವಣ್ಣನವ್ರು ಎಕ್ಕತ್ತನ ಬಗ್ಗಿಸಿ ತೋರಿಸ್ತಾರೆ, ಹಂಗೆ ಹಚ್ಚಿಳ್ಕೊಂಡ್ಬಿಟ್ಟಿದೆ ಏನೋ ಒಡೆದಿರೋ ಗುದ್ದು. ಯಾವ ಕಡೆ ಹೋದ್ನಪ್ಪ ನಮ್ಮಪ್ಪ? ಅವನೇ ಪರಮಜ್ಯೋತಿ ದರತಂದ ಧರ್ಮಗುರು ಕಣಪ್ಪ. ಓಂಕಾರದಿಂದ ಉದ್ಭವನಾದ ಪರಮಾತ್ಮ ಎತ್ತ ಕಡೆ ಹೋದ. ಹೀಗೆ ಹರಳೈನೂರು ಮನೆ ಕಡೆ ಹೋದಾಯ್ತು ಅಂದಾಗ ಹುಡುಕಾಡಿಕೊಂಡ್ಬರ್ತಾ ಇದ್ದಾರೆ ಬಸವಣ್ಣ ಗಂಗಾಂಬಿಕೆ. ಎಲ್ಲಿರುವೆ ದೇವರೇ ಮಾಯಕಾರ ಪರಮಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನು ಗುರುವೇ, ನಿನ್ನ ಹುಡುಕಿನ ಬಂದೆನು. ಎಲ್ಲಿರುವೆ ದೇವರೇ ಮಾಯಕಾರ ಪರಮಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೆನು ಗುರುವೇ, ನಿನ್ನ ಹುಡುಕಿನ ಬಂದೆನು. ಎಲ್ಲಿರುವೆ ದೇವರೇ ಮಾಯಕಾರ ಪರಮಜ್ಯೋತಿಯೇ. ಹಣಿಮಾದಿ ಅಷ್ಟಸಿಸಿಗು ನೀನೇ ಒಡೆಯಲೇ, ಜನನ ಮರಣ ಭವ ವೈದ್ಯನು ನೀನೇ. ಹಣಿಮಾದಿ ಅಷ್ಟಸಿಸಿಗು ನೀನೇ ಒಡೆಯಲೇ, ಜನನ ಮರಣ ಭವ ವೈದ್ಯನು ನೀನೇ. ಭಕ್ತವತ್ಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಭ ಪರಮಜ್ಯೋತಿಯೇ. ಭಕ್ತವತ್ಸಲ ನೀನೇ, ಕರುಣಾ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಭ ಪರಮಜ್ಯೋತಿಯೇ. ಮುಕ್ತಿ ಪ್ರದಾಯಕ ಸಲಭ ಪರಮಜ್ಯೋತಿಯೇ. ಎಲ್ಲಿರುವೆ ದೇವರೇ ಮಾಯಕಾರ ಪರಮಜ್ಯೋತಿಯೇ, ಗುರುವೇ ಗುರುವೇ ಗುರುವೇ. ನಮ್ಮ ಕ್ಯಾತ್ಮಾರ್ನಹಳ್ಳಿ ದೇವಸ್ಥಾನದ ಪ್ರಕಾರವಾಗಿ ಇವತ್ತು ಕುಮಾರ ಗುಡ್ಡಪ್ಪನವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಬರಮಾಡಿಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಅವ್ರಿಗೂ ಕೂಡ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮ ಇನ್ನು ಈ ಒಂದು ಕ್ಷೇತ್ರ ಇನ್ನೂ ಚೆನ್ನಾಗಿ ಮೆರೆಯಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಪರಮಾತ್ಮನಲ್ಲಿ ಬೇಡ್ತಾ, ಪಂಚಕಂಡಾಯಗಳ ಪೂಜೆಯನ್ನು ಮಾಡಿ ಇವತ್ತು ಭಕ್ತಿಯಿಂದ ಪರಮಾತ್ಮನ ಧ್ಯಾನವನ್ನು ಪೂಜೆಯನ್ನು ಮಾಡತಕ್ಕಂಥ ನಮ್ಮ ಕುಮಾರ ಗುಡ್ಡಪ್ಪನವರು, ರವಿ ಗುಡ್ಡಪ್ಪನವರು, ಕ್ಯಾತ್ಮಾರ್ನಹಳ್ಳಿ ಯಜಮಾನರುಗಳು ಮತ್ತು ಎಲ್ಲರ ಸಮಕ್ಷಮದಲ್ಲಿ ಇವತ್ತು ಭಗವಂತನ ಈ ಪುಣ್ಯ ಕಾರ್ಯಕ್ರಮ ಅಪಾರವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈಗ ಪ್ರಸಾದ ವಿನಿಯೋಗ ಪ್ರಾರಂಭವಾಗ್ತಾ ಇದೆ. ಪ್ರಸಾದವನ್ನು ಮಾಡತಕ್ಕಂಥ ಅವರು ವ್ಯರ್ಥ ಮಾಡದೆ ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ಈ ಪುಣ್ಯ ಸ್ಥಳದಲ್ಲಿ ಯಾವ ಜಗದೊಡೆಯನಾಗಿರ್ತಕ್ಕಂಥ ಚಿಕ್ಕಲ್ಲೂರು ಒಡೆಯನಾಗಿ ಮಂಟೇದ ಸ್ವಾಮಿಯಾಗಿ ಉತ್ತರ ದೇಶದಿಂದ ಉರಿಯ ಕಂಡಾಯವನ್ನು ಹೊತ್ತು ದಕ್ಷಿಣ ದೇಶಕ್ಕೆ ಬಂದಂಥ ಮಹಾಪವಿತ್ರನಾಗಿರ್ತಕ್ಕಂಥ ಪರಮಾತ್ಮ
ಮಂಟೇಸ್ವಾಮಿಯವರ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಸಿದ್ದಪ್ಪಾಜಿಯವರನ್ನ ಮಂಟೇಸ್ವಾಮಿಯವರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ಈ ಗೀತೆಯನ್ನು ಆಡ್ತಾ ಪ್ರಸಾದ ವಿನಿಯೋಗ ಪ್ರಾರಂಭವಾಗ್ತಾ ಇದೆ. ತಾವೆಲ್ಲರೂ ಕೂಡ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಗವಂತನ ಕಥೆಯನ್ನು ಕೇಳಿ ತಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಈ ಒಂದು ಪುಣ್ಯ ಗೀತೆಯನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇಸ್ವಾಮಿಯವರ ಪಾದಕ್ಕೆ, ನನಗೆ ದೊಡ್ಡವರ ಪಾದಕ್ಕೆ. ಕಳ್ಳಿ ಹಾಲು 3 ಕಣ್ಣಿಗ, ಎತ್ತದಾಲು 6 ಕಣ್ಣಿಗ ಸೇರಿಸಿ, ಬಗ್ಗಲಾರದ ಹಲಗೂರು ಪಾಂಚಾಳಗೇರಿಯ ಭಕ್ಕಿಸಿದ ಘನ ನೀಲಿಸಿ ಸಪಾಜಿ ನಿಮಗೆ ಶರಣು ಶರಣಾರ್ಥಿ. ಘನ ನೀಲಿಸಿ ಸಪಾಜಿ ನಿಮಗೆ ಶರಣು ಶರಣಾರ್ಥಿ. ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇಸ್ವಾಮಿಯವರ ಪಾದಕ್ಕೆ, ಕ್ಷೇತ್ರಾಧಿಪತಿಯ ಪಾದಕ್ಕೆ. ದಕ್ಷಿಣಕ್ಕೆ ಬಂದ ನಮ್ಮ ಸ್ವಾಮಿ, ನಮ್ಮ ಸ್ವಾಮಿ ಮಂಟೇರ ಸ್ವಾಮಿ, ನಮ್ಮ ಸ್ವಾಮಿ ಮಂಟೇರ ಸ್ವಾಮಿ. ರಾಜ ಬೊಮ್ಮನಪುರದ ಗುರುದೇವರ ಮನೆಯ ರಾಜ ಬೊಮ್ಮನಪುರದ ಗುರುದೇವರ ಮನೆಯ ಉರಿಗಂತಿಗೆ ಮೇಲೆ ಕುಳಿತ ಸ್ವಾಮಿ ಮಂಟೇರ ಸ್ವಾಮಿ, ಸ್ವಾಮಿ ಮಂಟೇರ ಸ್ವಾಮಿ. ಲಿಂಗಯ್ಯ ಆದಿ ಕಲ್ಯಾಣ ಕೋಟಿ ಶರಣ ಬಸವಣ್ಣನವರ ನಿಜ ಭಕ್ತಿಗೆ ನೀನೇ ಸ್ವಾಮಿ, ನಮ್ಮ ಸ್ವಾಮಿ ಮಂಟೇರ ಸ್ವಾಮಿ, ನಮ್ಮ ಸ್ವಾಮಿ ಮಂಟೇರ ಸ್ವಾಮಿ. ರಾಜಪಾಲಿ ಮಂಟೇರ ಸ್ವಾಮಿ. ನಿನ್ನ ನಂಬಿದ
ಸಗರೆಯ ಪಟ್ಟಣದ ಗುರುಗುರಿ ಬಸಪ್ಪನವರ ಅವಳಿ ಮಕ್ಕಳನ್ನು ಪಡೆದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಕುಂಚನ ರಾಜ್ಯಕ್ಕೆ ನನ್ನ ಬಡವರ ರಾಜ್ಯಕ್ಕೆ ನಮ್ಮ ಕುಂಚನ ರಾಜ್ಯಕ್ಕೆ ಅಣ್ಣ ಬಡವರ ರಾಜ್ಯಕ್ಕೆ ನಮ್ಮ ಪಟ್ಟವನ್ನು ಕಟ್ಟಿದೆ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಜ್ಯೋತಿ ಲಿಂಗಯ್ಯ ನಿನ್ನ ನಂದಿನ ಅಂತಿರಯ್ಯ ಕಾಪಾಡು ಮಂಟೇದ ಲಿಂಗಯ್ಯ ನಮ್ಮ ಕಾಪಾಡು ಮಂಟೇದ ಲಿಂಗಯ್ಯ ಪರಜ್ಯೋತಿ ಮಂಟೇದ ಲಿಂಗಯ್ಯ ಮೈಸೂರು ರಾಜರ ಮಗಳನ್ನು ನೀ ಪಡೆದು ದೊಡ್ಡ ತಾಯಿ ನೀ ಮಾಡಿದೆ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಮಡಿವಾಳ ಅಣ್ಣಯ್ಯನವರ ಹೊಸ ಮಕ್ಕಳ ಪಡೆದು ಮಡಿವಾಳ ಅಣ್ಣಯ್ಯನವರ ಹೊಸ ಮಕ್ಕಳ ಪಡೆದು ಮಾಡಿದೆ ಸ್ವಾಮಿ ಬಪ್ಪೇಗೌಡನ ಪರದೆ ನೆಲೆಸಿದೆ ಸ್ವಾಮಿ ಪರಮಜ್ಯೋತಿ ಲಿಂಗಯ್ಯ ನಿನ್ನ ನಂಬಿ